ಸದಾಶಿವನ್ಗೆ ಅದೇ ಧ್ಯಾನ ಅಂತೆ. ನೀನು ಹಾಗೆ ಆಡ್ತಿದ್ಯಲ್ಲ, ನಿನ್ನನ್ ಯಾಕೆ ನನ್ನ ಮನ್ಸಲ್ಲಿ ಇಟ್ಕೊಳ್ಳಿ? ತಲೆಯಲ್ಲಿ ಇಟ್ಕೊಂಡ್ರೆ ಮರ್ತೋಗ್ತೀಯ, ಅದಕ್ಕೆ ಮನ್ಸಲ್ಲಿ ಜಾಗ ಕೊಟ್ಟು ಜೋಪಾನವಾಗಿ ಇಟ್ಕೊಂಡಿದ್ಯಾ. ನಾನೆಲ್ಲಿ ಕಳ್ದೋಗ್ತೀನಿ ಅಂತ ಯಾರಿಗೂ ತೋರಿಸ್ದೆ ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ. ಹೌದಪ್ಪ ಹೌದು, ಇಲ್ಲಿ ತುಂಬಾ ಕಳ್ರು ಕಾಟ ನೋಡು. ನಿನಗ್ ಬೇರೆ ಡಿಮ್ಯಾಂಡೋ, ಅದಕ್ಕೆ ನಿನ್ನ ಬಚ್ಚಿಟ್ಕೊಂಡಿದ್ದೀನಿ ನೋಡು. ಹಾಗಾದ್ರೆ ನಿನ್ ಮನ್ಸಲ್ಲಿ ನಾನು ಇಲ್ವಾ? ಇಲ್ಲ. ನಿಂತರನೆ ನಾನು ಆಡ್ಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀಯಾ? ಗೀತಾ, ನೀನಂತರ ಆಡೋದು ಬೇಡ, ಆದ್ರೆ ನನ್ ಮುಂದೆ ನಿಂತ ನನ್ ಬಿಟ್ಟು ನಡ್ಸೋದು ಬೇಡ. ನಿನಗೆ ನಾನು ನೋಡ್ಬೇಕು ಅನ್ಸಿದೆ, ಅದಕ್ಕೆ ಯಾವ ನೆಪ ಇಲ್ದಿದ್ರು ಇಲ್ಲಿ ಬಂದಿದ್ಯಾ. ನನಗದು ಗೊತ್ತಾಗ್ಬಾರ್ದು ಅಂತ ಪುಸ್ತಕ ಪಾಠ ಅಂತ ಕತೆ ಹೇಳ್ತಿದ್ಯಾ. ಈಗ ಸಿಕ್ಕಾಕೊಂಬಾರ್ದು ಅಂತ ಸಿಡಿ ಅಂದಿದ್ಯಾ. ರೈಟ್? ಕರೆಕ್ಟ್ ತಾನೆ? ಆಯ್ತಪ್ಪ, ಆಯ್ತಾಯ್ತು. ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತು. ನಾನಿನ್ನು ಹೋಗ್ತೀನಿ. ಸಾರಿ, ಪ್ಲೀಸ್ ಗೀತಾ, ನಾನು ಮಾತಾಡಲ್ಲ, ಇಲ್ಲೇ ಇರು. ನಾನು ಓದ್ಕೋಬೇಕು. ಇಲ್ಲಿ ನನ್ನ ಮುಂದೆ ಕೂತ್ಕೊಂಡು ಓದ್ಗೋ, ನಾನು ಇನ್ನು ನೋಡ್ತಾ ಕೂತಿರ್ತೀನಿ. ಪ್ಲೀಸ್ ಹೋಗ್ಬೇಡ. ಹಾಗಾದ್ರೆ ನಿನ್ ಮನ್ಸಲ್ಲಿ ನಾನಿಲ್ವಾ? ಏನ ಏನಂದೆ ನೀನು? ಏನಿಲ್ವಲ್ಲ, ಏನಿಲ್ಲ. ಇಲ್ಲ, ಏನೋ ಅಂದೆ ನೀನು. ಏನು ಇಲ್ಲ ಅಂತ ಹೇಳ್ತಿಲ್ವಾ? ನಾನು ಇಲ್ಲಿಗೆ ಯಾಕೆ ಬಂದಿದ್ದು ಅಂದ್ರೆ, ನಿನ್ನ ಸ್ವಲ್ಪ ಹೊತ್ತು 4 ಹೆಜ್ಜೆ ನಡೆದಾಡ್ಸೋಣ. ಕೂತು ಮೈಯೆಲ್ಲ ಜಡ ಹಿಡ್ದಿರುತ್ತಲ್ಲ, ನೋವಿರುತ್ತಲ್ಲ, ಅದಕ್ಕೆ ನಾನು ಬಂದೆ. ಬಾಬಾ, ಒಂದು 4 ಹೆಜ್ಜೆ ನಡಿ. ಇವತ್ತು ಸೂರ್ಯಪ್ರಕಾಶ್ ಸರ್ ಸಿಗೋದೇ ಕನಸಿನ ಮಾತೇ ಆಗೋಯ್ತು. ಊಟದ ಸಮಯದಲ್ಲೂ ಆಚೆ ಬರಲಿಲ್ಲ ಅಂದರೆ ತುಂಬ ಕೆಲಸದ ಒತ್ತಡದಲ್ಲಿರ್ತಾರೆ ಅಂತ ಅನಿಸುತ್ತೆ. ಇನ್ನಿಲ್ಲಿ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಮತ್ತೇನು ಮಾಡಲಿ? ಒಂದು ಫೋಟೋ ಹೇಳುತ್ತೆ. ಇದನ್ನು ಅವರಿಗೆ ತಲುಪಿಸ್ದೆ ಇಲ್ಲಿಂದ ಹೆಜ್ಜೆ ಮುಂದೆ ಇಡೋಕೆ ಆಗ್ತಿಲ್ವೇ? ಸ್ವಲ್ಪ ತಡವಾದರೂ ಈ ಸಾಕ್ಷಿಯಾಗಿ ಉಳಿದೇ ಹೋಗ್ಬೋದು. ಬೇಡ, ಅಂಥ ತಪ್ಪು ಗೊತ್ತಿದ್ದೂ ಆಗಬಾರ್ದು. ದೇವಸ್ಥಾನದಲ್ಲಿ ಆ ಸಿಲಿಂಡರ್ ಯಾಕೆ ಬ್ಲಾಸ್ಟ್ ಆಯ್ತೋ ಏನೋ, ಆದರೆ ಹಾಗಾಗಿದ್ದು ನಿನ್ನನ್ನು ಈ ರೀತಿ ನನಗೆ ಹತ್ರ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಹೊತ್ತಲ್ಲಿ ನೋವು ಹಿತ ಅನ್ಸುತ್ತೆ. ಹಿತ ಅನ್ನೋ ಭಾವನೆಯ ಕೊನೆ ನೋವೇ ಆಗಿರುತ್ತೆ ವಿಜಿ. ಈ ಭಾವನೆ ಕೊನೆನೇ ಆಗದೆ ಹೀಗೆ ಇದ್ರೆ ಈ ಸೀನ್ ನೋಡೋಕ್ಕೆ ನಮ್ಮನ್ನು ಅಷ್ಟು ಬಿಲ್ಡಪ್ ಕೊಟ್ಟು ನೀನು ಕರ್ಕೊಂಬಂದಿದೆ. ಏಯ್, ಶೀತ ಬಂದಿದೆ ಅಂತ ತೋರಿಸ್ಕೊಡೋದಕ್ಕೆ ಸೀನ್ ಬೇಕು. ಪ್ರೀತಿ ಬಂದಿದೆ ಅಂತ ತೋರಿಸ್ಕೊಡೋದಕ್ಕೆ ಸೀನ್ ಕ್ರಿಯೇಟ್ ಮಾಡಬೇಕು. ಇಂಥ ಕ್ರಿಯೇಟಿವ್ ಡೈಲಾಗ್, ಇಂಥ ಡೈಲಾಗ್ಗಳಿಂದ ನೀನು ಬದುಕ್ತಿರೋದಲ್ವಾ? ನೋಡು ವಿಜಿ, ಎದುರುಗಡೆ ಗೋಡೆ ಕಂಡ ತಕ್ಷಣ ಹಿಂತಿರುಗಬೇಕು, ಇಲ್ಲ ಬೇರೆ ದಾರಿ ಹುಡ್ಕೋಬೇಕು. ಅದೇ ಗೋಡೆನ ಹೊಡೆದು ದಾರಿ ಮಾಡ್ಕೊಳ್ತೀನಿ ಅನ್ನೋದು ಹುಂಬುತನ. ನೋಡು ವಿಜಿ, ನಾನು ಮಾಡ್ತಿರೋದು ಸೇವೆ. ಆ ಸೇವೆಲಿ ಯಾವುದೇ ಭಾವನೆಗಳಿರೋದಿಲ್ಲ. ಅರ್ಥ ಆಯ್ತಾ?
ಭಾವನೆಗಳು ಮನಸ್ಸಲ್ಲಿರುತ್ತೆ. ಅದರಲ್ಲಿ ಒಳ್ಳೆ ಭಾವನೆ ಯಾವುದು, ಕೆಟ್ಟ ಭಾವನೆಗಳು ಯಾವುದು ಅಂತ ನಾವು ಸರಿಯಾಗಿ ಗುರುತಿಸಿದಾಗ ಮಾತ್ರ ಯಾರು ನಮಗೆ ಹತ್ರ, ಯಾರು ನಮಗೆ ದೂರ ಅನ್ನೋದು ಗೊತ್ತಾಗತ್ತೆ. ವಿಜಿ, ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಗೀತಾ, ಒಂಚೂರು ಎಲ್ಲೋಡ್ಸು ನನ್ನ. ಹುಷಾರು, ನಿಧಾನ. ಮಾತಾಡಮ್ಮ. ನಾನು ನಿನ್ನ ಒಬ್ಬನ ಹತ್ರ ಮಾತಾಡಬೇಕು. ಗೀತಾ ಆಚೆ ಹೋಗ್ಲಿ. ಬೇಜಾರು ಮಾಡ್ಕೋಬೇಡ ಗೀತಾ, ಸ್ವಲ್ಪ ಆಚೆ ಹೋಗ್ತೀಯಾ? ಪರವಾಗಿಲ್ಲ ವಿಜಯ್, ನೀನು ಕೂತ್ಕೋ. ಈಗಲಾದರೂ ಗೊತ್ತಾಯ್ತಾ ನನ್ನ ಮಗಂಗೆ ಅಮ್ಮ, ನಾನೊಬ್ಬನ ಜೊತೆ ಮಾತಾಡಬೇಕು ಅಂದೆ ತಾನೆ? ಹೌದು ಕಂದ, ಅದಕ್ಕೆ ತಾನೇ ಗೀತನ್ನ ಆಚೆ ಕಳಿಸಿದ್ದು. ಗೀತಾನ ಆಚೆ ಕಳಿಸ್ದೆ ಸರಿ, ಇವರಿಬ್ರೇನಕ್ಕೆ ಇಲ್ಲೇ ಇದಾರ? ಈ ವೇದವಾಕ್ಯನ ಕೇಳಿಸೋಕ್ಕೆ ನೀನು ನನ್ನನ್ನು ಕರ್ಕೊಂಬಂದಿದ್ದಲ್ಲ? ಎಷ್ಟಾಯ್ತು ಗಂಟೆ? ಓ, ಒಳ್ಳೆ ಟೈಮು. ಬಾ ಬಾ, ಇಬ್ರು ಒಂದೇ ಆಗದಲ್ಲಿ ನೇಣ ಕೊಡೋಣ. ಬಾ 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 ಬಾ. ಸೋದರ ಮಾವ ಕಣ ನಾನು. ಎದೆ ಕುದಿಯಂತ ಮಾತು ಹೇಳಿದ್ಯಲ್ಲ, ಹೆಂಗೋ ತಡ್ಕೊಳ್ಳಿ ನಾನು, ಹೆಂಗುತ್ತೆ. ನೀನು ಇಷ್ಟು ಸಣ್ಣ ಪಾಪವಾಗಿದ್ದಾಗ ತಂಗಿ ಜೊತೆ ನಾನು ಈ ಮನೆಗೆ ಬಂದಿದ್ದೀನಿ ಕಣೋ. ಎತ್ತಾಡ್ಸಿದ್ದೀನಿ ಕಣೋ ನೀನ. ಅಮ್ಮ, ಅವರನ್ನು ಆಚೆ ಕಳಿಸು ಅಂತ ಹೇಳ್ತಾ ಇದ್ದೀನಿ. ವಿಜಿ, ಅವ್ರಿಲ್ಲೇ ಇರ್ಲಿ ಬಿಡು. ವಿಜಯ್ ಹೇಳ್ತಿರೋದು ಸರಿಯಾಗೇ ಇದೆ. ಇದು ನೀವಿಬ್ಬರೇ ಮಾತಾಡಬೇಕಾಗಿರೋ ವಿಚಾರ. ನಾನು ಇವನು ಹೊರಗಡೆ ಜಯ ವಿಜಯರ ಕಾವಲು ಕಾಯ್ತಿರ್ತೀವಿ. ಬರ ಜಯ, ನೀನು ಹೊರಗಡೆ ಹೋಗಿ ಕಾವಲ್ ಕಾಯಿ, ನಾನು ವಿಜಯನ್ ಜೊತೆ ಇಲ್ಲೇ ಇರ್ತೀನಿ. ನೀನು ಆ ಡೈಲಾಗ್ ಹೇಳೋಕೆ ನನ್ನ ಪರ್ಮಿಷನ್ ಕೇಳಿದ್ಯಾ ಇಲ್ವಲ್ಲ? ಏ ವಿಜಯ, ಹೇಳೋ ಮಾಮ ಇಲ್ಲೇ ಇರಲಿ ಅಂತ ಪ್ಲೀಸ್ ಗಣ. ಓಲಾಗ ರೆಸ್ಪಾನ್ಸ್ ಇಲ್ಲಲ್ಲ. ಏಯ್ ಬಾರ. ಯಪ್ಪ, ಇವನಾದ್ರೂ ಆಗ್ಬೋದು ಈ ಬೇಸ್ ವಾಯ್ಸಲ್ಲಿ. ಆಯ್ತು, ಹೋಗಿ ಬಂದೆ. ಮರ್ಯಾದೆಗಾದ್ರೆ ಹೇಳೋ ಮಾಮ ಇಲ್ಲೇ ಇರು ಅಂತ. ಮಾಮ, ಹೇಳಿ. ಆಚೆ ಹೋಗು. ಯಪ್ಪೋ, ಇಷ್ಟು ಮರ್ಯಾದೆ ಧಾರಾಳ ಸಾಕು ನನಗೆ. ತಂಗಿ ಕಂಟಿನ್ಯೂ. ಜಯ ಜಯ, ಹೇಳಮ್ಮ. ಓ, ಏನಿದು ಸಿಡಿದೆದ್ದ ಸಹೋದರರು ಆಚೆ ಬಂದ್ಬಿಟ್ರಿ? ಯಾಕೆ? ಓ, ನೀವು ತುಂಬಾ ಮುಖ್ಯ ಅಲ್ಲ ಅಂತ ನಿಮ್ ತಂಗಿಯಮ್ಮ ಆಚೆ ಕಳಿಸ್ಬಿಟ್ರಾ? ನೋಡು, ನಿನ್ ಥರ ಕವಡೆ ಇಲ್ಲ, ಕೈಯಲ್ಲಿ ಲಾಡಿ ಮಣಿ ಇಲ್ಲ, ಎಷ್ಟು ಚೆನ್ನಾಗಿ ಕಾಲಜ್ಞಾನ ಹೇಳ್ತಾಳೆ. ನೀನು ಇದೆಯಾ? ಯಾರು ಹೇಳ್ತೀನಿ ನಿನಗೆ ಮುಖ್ಯ ಅಲ್ಲ ಅಂತ? ನನ್ನ ತಂಗಮ್ಮನಿಗೆ ನಾನು ಅಂತಂದ್ರೆ ತುಂಬಾ ಮುಖ್ಯ. ಇವನು ಸ್ವಲ್ಪ ಮುಖ್ಯ ಅಲ್ಲ, ಇಬ್ರು ಸೇಮ್. ಹೇಳೋ. ಒಳಗಡೆ ಅವ್ರು ಮಾತಾಡ್ತಿರೋ ವಿಷಯ ನಮಗೆ ಗೊತ್ತಿರೋದೆ. ಆಮೇಲೆ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ನಾವಿಬ್ರು ಹೊರಗೆ ಬಂದ್ವಿ.
ಆಮೇಲೆ ಈ ಪುಟ್ಟ ಈ ಚಿಲ್ಲರೆ ಪಿಲ್ರೆ ಕೆಲಸ ಎಲ್ಲ ಅದೆಲ್ಲ ನಾವೇ ಕೈ ಹಾಕಲ್ಲ ಅದಕ್ಕೆ, ಅದೆಲ್ಲ ತಂಗಮ್ಮ ನೋಡ್ಕೊತಾಳೆ ಅಲ್ವಾ ದೊಡ್ಡಣ್ಣ? ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಊಟದಲ್ಲಿ ತಿಂಡಿಲಿ ತಮ್ಮ ಕೊಳಕ್ ಬುದ್ಧಿನ ಕಲ್ಬೆರಕೆ ಮಾಡ್ದ ಮಿಸ್ಟರ್ ತಾರಣ್ಣ ಅಂಕಲ್. ಏನ್ ಮಾತಾಡ್ತಿದ್ಯಾ ನೀನು? ಊಟ ತಿಂಡಿ ವಿಚಾರ ನೋಡ್ಕೊಳ್ಳಿ ಅಂತಾನೆ ನಾವು ಅಂಬಾನ ಅಪಾಯಿಂಟ್ಮೆಂಟ್ ಮಾಡಿರೋದು. ಅಂಬಾನಲ್ಲ, ಅಪಾಯನ ಅಪಾಯಿಂಟ್ ಮಾಡಿದ್ದೀರಾ. ಒಳಗಡೆ ನಿಮ್ಮ ತಂಗಿ ಮಗ ಅದೇನು ಮುಖ್ಯವಾದ ವಿಚಾರ ಮಾತಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮಗೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನದು? ಬೆಳಗ್ಗೆ ನಡೆದ ವಿಚಾರದಲ್ಲಿ ಅತ್ತೆ ತಮ್ಮ ಕೈವಾಡ ಇಲ್ಲ ಅಂತ ಏನೋ ಸ್ಪಷ್ಟವಾಗಿ ಹೇಳಿದ್ರು. ನಿಮ್ಮ ಮೂವರಲ್ಲಿ ಯಾರಾದರೂ ಒಬ್ರು ತಲೆ ಹಾಕಲೇಬೇಕು. ಇಲ್ಲ ಅಂದರೆ ಇಷ್ಟು ದೊಡ್ಡ ವಿಷಯ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಮನೆ ಅನ್ನೋದು ಬದುಕೋಕೆ ಕಟ್ಕೊಂಡಿರೋ ಸೂರು. ಇಲ್ಲಿ ಬದುಕನ್ನು ಮುಗಿಸೋ ಕೆಟ್ಟ ಆಲೋಚನೆ ಏನಾದರೂ ನಿಮ್ಮ ತಲೆಗೆ ಬಂತು ಅಂತ ಗೊತ್ತಾದರೆ ಇಲ್ಲಿ ಕತೆನೇ ಬೇರೆ ಆಗುತ್ತೆ. ನಿಮ್ಮಿಬ್ಬರಲ್ಲಿ ವಿಷದಲ್ಲಿ ಯಾರಂತ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಗಂಡನ ತಂಟೆಗೆ ಏನಾದರೂ ಬಂದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ.